ನಮಸ್ಕಾರ ಸ್ನೇಹಿತರೆ, ಅಮೇಜಿಂಗ್ ಫ್ಯಾಕ್ಟ್ಸ್ ಆಫ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಪ್ರವಾಸದಲ್ಲಿ ಹೋಗುವ ದೇಶ ಆಫ್ರಿಕಾದ ಹೃದಯ ಭಾಗದಲ್ಲಿರುವ ಒಂದು ರಹಸ್ಯಮಯ ದೇಶ, ಅದುವೇ ಇಥಿಯೋಪಿಯಾ. ಕಾಲವನ್ನು ಧಿಕ್ಕರಿಸುವ ಸಂಸ್ಕೃತಿ, ಇತಿಹಾಸ ಮತ್ತು ಪ್ರಕೃತಿಯ ಆಶ್ಚರ್ಯಗಳಿಂದ ತುಂಬಿದ ಈ ದೇಶದ 10 ಅದ್ಭುತಗಳನ್ನು ಇಂದು ನಾವು ತಿಳಿದುಕೊಳ್ಳೋಣ. ಬನ್ನಿ. ಫ್ಯಾಕ್ಟ್ ನಂಬರ್ 1, ವಸಾಹತುಶಾಹಿ ಆಗದ ಏಕೈಕ ದೇಶ. ಇಥಿಯೋಪಿಯಾ ಆಫ್ರಿಕಾದಲ್ಲಿ ಏಕೈಕ ದೇಶ, ಅದು ವಸಾಹತುಶಾಹಿಯಾಗಿ ಒಳಪಡದೇ ಇರುವುದು. ಇಡೀ ಆಫ್ರಿಕಾ ಖಂಡವನ್ನು ಯುರೋಪಿಯನ್ ಶಕ್ತಿಗಳು ವಿಂಗಡಿಸುತ್ತಿದ್ದ ಸಮಯದಲ್ಲಿ ಇಥಿಯೋಪಿಯಾ ಮಾತ್ರ ತನ್ನ ಸ್ವಾತಂತ್ರ್ಯವನ್ನು ಕಾಪಾಡಿಕೊಂಡಿತು. 1896ರ ಆಡುವಾ ಕದನದಲ್ಲಿ ಇಥಿಯೋಪಿಯನ್ ಸೇನೆ ಇಟಲಿಯನ್ನು ಸಂಪೂರ್ಣವಾಗಿ ಸೋಲಿಸಿತು. ಇದರ ಅರ್ಥ ಅವರ ಸಂಸ್ಕೃತಿ, ಸಂಪ್ರದಾಯಗಳು ಮತ್ತು ಇತಿಹಾಸ ಹೊರಗಿನ ಪ್ರಭಾವವಿಲ್ಲದೆ ಸಾವಿರಾರು ವರ್ಷಗಳಿಂದ ನಿರಂತರವಾಗಿ ಉಳಿದು ಬಂದಿವೆ. ಫ್ಯಾಕ್ಟ್ ನಂಬರ್ 2, ವಿಭಿನ್ನ ಕ್ಯಾಲೆಂಡರ್. ಇಥಿಯೋಪಿಯಾ ನಮ್ಮ ಗ್ರೆಗೋರಿಯನ್ ಕ್ಯಾಲೆಂಡರ್ಗಿಂತ 7 ವರ್ಷ 8 ತಿಂಗಳ ಕಾಲ ಹಿಂದಿನ ಕ್ಯಾಲೆಂಡರ್ನಲ್ಲಿದೆ. ಇಲ್ಲಿಯ ವರ್ಷ 2016 ಆಗಿದೆ. ಅದಕ್ಕಿಂತ ಆಶ್ಚರ್ಯಕರವಾದದ್ದು ಏನಪ್ಪ ಅಂದರೆ, ಅವರಲ್ಲಿ 13 ತಿಂಗಳುಗಳು ಇವೆ. ಕೊನೆಯ 13ನೇ ತಿಂಗಳು ಕೇವಲ 5 ರಿಂದ 6 ದಿನಗಳದ್ದು ಮಾತ್ರ. ಅದನ್ನು ಅವರು ಸೂರ್ಯನ ತಿಂಗಳು ಎಂದು ಕರೆಯುತ್ತಾರೆ. ಆಸರೆ ಮತ್ತು ಆಚರಣೆಯ ಸಮಯ ಇದಾಗಿದೆ. ಫ್ಯಾಕ್ಟ್ ನಂಬರ್ 3, ಕಾಫಿಯ ಜನ್ಮಭೂಮಿ. ಪ್ರಪಂಚವನ್ನು ತಣಿಸುವ ಒಂದು ಕಪ್ ಕಾಫಿಯ ಕತೆ ಇಲ್ಲಿಂದಲೇ ಶುರುವಾಗಿದ್ದು. ಇಥಿಯೋಪಿಯಾ ಎಂದರೆ ಕಾಫಿಯ ಜನ್ಮಸ್ಥಳ. ಕಾಲ್ದಿ ಎಂಬ ಕುರಿಗಾಯಿ ಕಾಫಿ ಬೆರ್ರಿಯ ಶಕ್ತಿಯನ್ನು ಕಂಡುಕೊಂಡನೆಂಬ ಪುರಾಣ ಕಥೆ ಇಲ್ಲಿದೆ. ಇಲ್ಲಿ ಕಾಫಿ ಕೇವಲ ಪಾನೀಯವಲ್ಲ, ಅದೊಂದು ಸಾಮಾಜಿಕ ಆಚರಣೆ. ಮಾಂಡಲೀಕರಿಸಿದ ಕಾಫಿ ಸೆರೆಮನಿ ಗಂಟೆಗಳು ಸಾಗಬಹುದು ಮತ್ತು ಸ್ನೇಹ, ಸಂಭಾಷಣೆ ಮತ್ತು ಸಮುದಾಯ ಬಂಧವನ್ನು ಬಲಪಡಿಸುತ್ತದೆ. ಫ್ಯಾಕ್ಟ್ ನಂಬರ್ 4, ಲಲಿಬೆಲಾ, ಕಲ್ಲಿನಿಂದ ಕೊರೆದ ಸ್ವರ್ಗ. ಇದನ್ನು ನೋಡಿದರೆ ನಿಮ್ಮ ಕಣ್ಣುಗಳಿಂದ ನೀವು ನಂಬಲಾಗುವುದಿಲ್ಲ. ಲಲಿಬೆಲಾ ಕಲ್ಲೆಬ್ಬಿಸಿದ ಚರ್ಚುಗಳು. ವಿಶ್ವದ ಅಷ್ಟೂ ಅದ್ಭುತಗಳಲ್ಲಿ ಇದು ಸಹ ಒಂದು. 12ನೇ ಅಥವಾ 13ನೇ ಶತಮಾನದಲ್ಲಿ ಒಬ್ಬ ರಾಜ ಅವನ ಆದೇಶದ ಮೇರೆಗೆ ಘನ ವಲ್ಕನಿಕ್ ಬಂಡೆಯನ್ನು ಕೆಳಗಿನಿಂದ ಮೇಲಕ್ಕೆ ಕೊರೆದು 11 ಚರ್ಚ್ಗಳನ್ನು ನಿರ್ಮಿಸಲಾಗಿದೆ. ಈ ಪ್ರಾಚೀನ ವಾಸ್ತುಶಿಲ್ಪ ಕೌಶಲ್ಯವನ್ನು ಇಂದಿಗೂ ಸಹ ವಿಜ್ಞಾನಿಗಳು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಿಲ್ಲ. ಇದು ನಿಜವಾದ ಕಲ್ಲಿನ ಅದ್ಭುತ. ಫ್ಯಾಕ್ಟ್ ನಂಬರ್ 5, ಲೂಸಿ, ಮಾನವತೆಯ ಜನ್ಮಭೂಮಿ. ಇಥಿಯೋಪಿಯಾ ನಮ್ಮೆಲ್ಲರ ತಾಯಿ ಎಂದು ಹೇಳಬಹುದು. ಲೂಸಿ ಎಂಬ ಪ್ರಸಿದ್ಧ ಪಳುವಳಿಕೆ 3.2 ಮಿಲಿಯನ್ ವರ್ಷಗಳ ಪ್ರಾಚೀನವಾದ ಮಾನವನ ಪೂರ್ವಜರ ಪಳುವಳಿಕೆ ಇಲ್ಲಿ ಕಂಡುಬಂದಿದೆ. ಹಡಾರ್ ಪ್ರದೇಶವು ಮಾನವ ವಿಕಾಸದ ಅಧ್ಯಯನಕ್ಕೆ ಒಂದು ಸುವರ್ಣ ಖನಿ. ಇಲ್ಲಿ ಕಂಡುಬಂದ ಅಸಂಖ್ಯಾತ ಪಳುವಳಿಕೆಗಳು ನಮ್ಮ ಮೂಲಗಳ ಬಗ್ಗೆ ಸುಳಿವು ನೀಡುತ್ತವೆ. ಆದ್ದರಿಂದ ಮಾನವ ಇತಿಹಾಸದ ಹೆಚ್ಚಿನ ಭಾಗ ಇಲ್ಲಿಯೇ ನಡೆದಿದೆ. ಫ್ಯಾಕ್ಟ್ ನಂಬರ್ 6, ಆಫ್ರಿಕಾದ ಚಾವಣಿ, ಕಡಿಮೆಯಾಗುತ್ತಿರುವ ನೆಲ. ಇಥಿಯೋಪಿಯಾ ಪ್ರಕೃತಿಯ ಪ್ರಯೋಗಶಾಲೆಯಂತೆ. ಇಲ್ಲಿ ಡಲೋಲ್ ಪ್ರದೇಶವಿದೆ. ಇದು ಭೂಮಿಯ ಮೇಲೆ ಅತ್ಯಂತ ಬಿಸಿಯಾದ ಸ್ಥಳ ಮತ್ತು ಇದು ವಿದೇಶಿ ಗ್ರಹದಂತೆ ಕಾಣುತ್ತದೆ. ಆಮ್ಲ ಮತ್ತು ಲವಣಗಳು ಸೃಷ್ಟಿಸುವ ವರ್ಣರಂಜಿತ ಕೊಳಗಳು ನೋಡಲು ಅಚ್ಚರಿಯಾಗಿ ಕಾಣುತ್ತವೆ. ಮತ್ತೊಂದೆಡೆ ಎರ್ಟಾಲೆ ಎಂಬುದು ಭೂಮಿಯ ಮೇಲೆ ಅತ್ಯಂತ ಹಳೆಯ ಮತ್ತು ಸಕ್ರಿಯ ಲಾವಾ ಸರೋವರ. ರಾತ್ರಿಯಲ್ಲಿ ಅದರ ಕೆಂಪು ಬೆಳಕು ನೋಡಲು ಭಯಂಕರವಾದರೂ ಸುಂದರವಾದ ಮನಮೋಹಕ ದೃಶ್ಯವನ್ನು ಇದು ಸೃಷ್ಟಿ ಮಾಡುತ್ತದೆ. ಫ್ಯಾಕ್ಟ್ ನಂಬರ್ 7, ಗೀಜ್, ಆಫ್ರಿಕಾದ ಅತ್ಯಂತ ಹಳೆಯ ಲಿಪಿಗಳಲ್ಲಿ ಒಂದು. ಇಥಿಯೋಪಿಯಾಕ್ಕೆ ಸೇರಿದ ಅತ್ಯಂತ ಹಳೆಯ ಮತ್ತು ನಿರಂತರವಾಗಿ ಬಳಸಲ್ಪಡುವ ಸ್ವಂತ ಲಿಪಿ ವ್ಯವಸ್ಥೆ ಇದೆ. ಅದರ ಹೆಸರೇ ಗೀಜ್. ಇದು ಆಫ್ರಿಕಾದಲ್ಲಿಯೇ ಅತ್ಯಂತ ಹಳೆಯ ಲಿಪಿಗಳಲ್ಲಿ ಒಂದು ಮತ್ತು ಇಂದಿನ ಅಮಾರಿಕ ಮತ್ತು ಟ್ರಿಗ್ಯಾನ್ಯ ಭಾಷೆಗಳಿಗೆ ಆಧಾರವಾಗಿದೆ. ಈ ಸುಂದರವಾದ ಮತ್ತು ಅಲಂಕಾರಿಕ ಅಕ್ಷರಮಾಲೆಯು ದೇಶದ ಸಮೃದ್ಧ ಸಾಹಿತ್ಯಿಕ ಮತ್ತು ಧಾರ್ಮಿಕ ಪರಂಪರೆಯನ್ನು ನೂರಾರು ವರ್ಷಗಳಿಂದ ಕಾಪಾಡುತ್ತಾ ಬಂದಿದೆ.
ಫ್ಯಾಕ್ಟ್ ನಂಬರ್ 8. ಹಾಸ್ಯಮಯವಾದ ಕೋತಿಗಳು ಗೆಲಡಾ ಬಬೂನ್ಗಳು. ಎಥಿಯೋಪಿಯಾದ ಹೆಬ್ಬೆಟ್ಟುಗಳಲ್ಲಿ ಮಾತ್ರ ಕಾಣಸಿಗುವ ಒಂದು ವಿಶಿಷ್ಟವಾದ ಪ್ರಾಣಿ ಇದೆ, ಅದಕ್ಕೆ ಗೆಲಡಾ ಬಬೂನ್. ಇವು ನಿಜವಾಗಿಯೂ ಬಬೂನ್ಗಳಲ್ಲ, ಆದರೆ ಪ್ರತ್ಯೇಕವಾದ ಪ್ರಾಣಿ. ಇವುಗಳಲ್ಲಿ ವಿಶಿಷ್ಟವಾದ ಕೆಂಪು ಎದೆಯ ಪಟ್ಟಿ ಇದೆ ಮತ್ತು ನೀವು ಪ್ರಾಣಿ ಜಗತ್ತಿನಲ್ಲಿ ಅತ್ಯಂತ ಹಾಸ್ಯಮಯ ಮತ್ತು ಸಂಕೀರ್ಣ ಸಂವಾದ ಕ್ರಿಯೆ ಹೊಂದಿವೆ. ಲಿಪ್ಸ್ ಫ್ಲಿಪ್ ಮಾಡುವುದು. ಇವು ನೋಡಲು ತುಂಬ ಮೋಜಿನ ಪ್ರಾಣಿಗಳಾಗಿವೆ. ಫ್ಯಾಕ್ಟ್ ನಂಬರ್ 9. ಆಫ್ರಿಕಾದ ನೈಲ್ ನದಿಯ ಮೂಲ. ಪ್ರಾಚೀನ ಈಜಿಪ್ಟ್ ನಾಗರಿಕತೆಗೆ ಜೀವನದಾಯಕವಾದ ನೈಲ್ ನದಿಯು ಎಲ್ಲಿಂದ ಹರಿದು ಬರುತ್ತಿದೆ ಎಂದು ತಿಳಿದಿದೆಯಾ? ಎಥಿಯೋಪಿಯಾದಿಂದಲೇ. ಈ ನೈಲ್ ನದಿಯ ಮುಖ್ಯ ಉಪನದಿಯಾದ ನೀಲ್ ನದಿಯು ಟಾನಾ ಸರೋವರದಿಂದ ಹುಟ್ಟಿಕೊಳ್ಳುತ್ತದೆ. ಪ್ರಾಚೀನ ಕಾಲದಿಂದಲೂ ಎಥಿಯೋಪಿಯಾದ ಮಳೆಗಾಲವು ನದಿಯ ಹರಿವಿಗೆ ಕಾರಣವಾಗಿ ಈಜಿಪ್ಟ್ಗೆ ಸಮೃದ್ಧಿಯನ್ನು ತಂದೊಡ್ಡುತ್ತದೆ. ಆದ್ದರಿಂದ ಎಥಿಯೋಪಿಯಾ ಆಫ್ರಿಕಾದ ಜೀವನದಾಯಕ ನದಿಯ ತಾಯಾಗಿದೆ. ಫ್ಯಾಕ್ಟ್ ನಂಬರ್ 10. ಒಂದು ದೇಶದಲ್ಲಿ 80ಕ್ಕೂ ಹೆಚ್ಚು ಭಾಷೆಗಳು. ಎಥಿಯೋಪಿಯಾ ಸಾಂಸ್ಕೃತಿಕ ಜನಸಂಖ್ಯೆಯ ವೈವಿಧ್ಯತೆಯ ಒಂದು ಅದ್ಭುತ. ಒಂದು ದೇಶದಲ್ಲಿ 80ಕ್ಕೂ ಹೆಚ್ಚು ಭಾಷೆಗಳು ಮತ್ತು 200ಕ್ಕೂ ಹೆಚ್ಚು ಉಪಭಾಷೆಗಳಿವೆ. ಪ್ರತಿಯೊಂದು ಪಂಗಡಕ್ಕೂ ತನ್ನದೇ ಆದ ವಿಶಿಷ್ಟವಾದ ಸಂಪ್ರದಾಯ, ನೃತ್ಯ, ವಸ್ತ್ರಾಧರಣೆ ಮತ್ತು ವಾಸ್ತುಶಿಲ್ಪ ಇದೆ. ಆದ್ದರಿಂದ ಒಂದು ದೇಶದಲ್ಲಿ ಪ್ರಯಾಣಿಸಿದರೆ ಅನೇಕ ವಿಶ್ವಗಳ ಅನುಭವ ಸಿಕ್ಕಂತಾಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಎಥಿಯೋಪಿಯಾದ 10 ಅದ್ಭುತಗಳು. ಕಳೆಯದ ಸ್ವಾತಂತ್ರ್ಯ, ಪ್ರಾಚೀನ ಇತಿಹಾಸ, ಅದ್ಭುತ ಪ್ರಕೃತಿ ಮತ್ತು ಸಮೃದ್ಧ ಸಂಸ್ಕೃತಿಯಿಂದ ಕೂಡಿದ ಈ ದೇಶ ಹಲವಾರು ಅದ್ಭುತಗಳನ್ನು ಒಳಗೊಂಡಿದೆ. ಈ 10 ಅದ್ಭುತಗಳಲ್ಲಿ ನಿಮಗೆ ಯಾವ ಫ್ಯಾಕ್ಟ್ ಇಷ್ಟವಾಯಿತೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ದೇಶದ 10 ಅದ್ಭುತಗಳನ್ನು ನಾವು ತಿಳಿದುಕೊಳ್ಳೋಣ. ಧನ್ಯವಾದಗಳು.